ಈಚೂರು ಇದ್ಲು ಕೆಟ್ಕೊಂಡು ವೆಲ್ಕಮ್ ಬ್ಯಾಕ್. ನಾನಿವತ್ತು ಬೋಂಡಾಸ್ ಪುಳಿ ಮುಂಚಿ ಮಾಡ್ತಾ ಇದ್ದೀನಿ. ಆಲ್ರೆಡಿ ಎಲ್ಲರಿಗೂ ಗೊತ್ತು ಬೋಂಡಾಸಿದ್ದು ಕ್ಲೀನ್ ಮಾಡೋದು ಹೇಗೆ ಅಂತ. ಒಂದು ವಿಡಿಯೋದಲ್ಲಿ ಕೂಡ ಹಾಕಿದ್ದೀನಿ. ಆಮೇಲೆ ಇವತ್ತು ಈದ್ ಮಿಲಾದಿದ್ದು ಕೂಡ ವಿಡಿಯೋ ಹಾಕಿದ್ದೀನಿ. ಯಾರು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ. ಓಕೆ, ನೋಡೋಣ ಬನ್ನಿ ಬೋಂಡಾಸಿದ್ದು ಪುಳಿ ಮುಂಚಿ ನಾವು ಹೇಗೆ ಮಾಡೋದು ಅಂತ. ಚೆನ್ನಾಗಿ ತೊಳ್ಕೊಂಡೆ ಕ್ಲೀನಾಗಿ. ಆಮೇಲೆ ಇದು ಯಾಕೆ ನಾನು ಕ್ರಾಪ್ ಮಾಡಿರೋದು ಅಂದರೆ ನಮ್ಮದು ಮನೆ ಏನು ಸಾರಣೆ ಆಗಿಲ್ಲ ಇನ್ನು, ಅದಕ್ಕೋಸ್ಕರ ಕ್ಲೀನಾಗಿ ನಿಮಗೆ ಇರಿಟೇಟ್ ಆಗ್ಬೋದು ಅಂತ ಕ್ರಾಪ್ ಮಾಡಿರೋದು. ಹೈಡ್ ಆಗಿದೆ, ಯಾರು ಏನು ಅಂದ್ಕೋಬೇಡಿ. ಆಮೇಲೆ ಇದು ಬೋಂಡಾಸು ಚೆನ್ನಾಗಿ ತೊಳ್ಕೊಂಡು ಅರಶಿನ ಹಾಕಿದ್ರೆ ಮಾತ್ರ ಅದು ಸ್ಮೆಲ್ ಹೋಗೋದು. ಅರಶಿನ ಮತ್ತು ಉಪ್ಪು ಹಾಕ್ಕೊಂಡು ಒಂದು ಸೈಡಲ್ಲಿ ಇಟ್ಕೊಂಡೆ. ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಮತ್ತು ಈರುಳ್ಳಿ ಟೊಮ್ಯಾಟೊ ಕಟ್ ಮಾಡಿರೋದು ಹಾಕಿದ್ದೀನಿ. ಆಮೇಲೆ ಮೀನಿನ ಮಸಾಲೆ ಯಾವಾಗಲೂ ಸ್ಟೋರ್ ಮಾಡಿರ್ತೀವಿ, ಅದೇ ಮಸಾಲೆ ತಗೊಂಡೆ. ಈರುಳ್ಳಿ ಟೊಮ್ಯಾಟೊ ಫ್ರೈ ಆಗಿದೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನ್ ಹಾಕ್ಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀನಿನ ಮಸಾಲೆ ಕೂಡ ಹಾಕ್ಕೊಂಡೆ. ತುಂಬ ನೀರು ಹಾಕಕ್ಕೆ ಹೋಗಬೇಡಿ, ಸ್ವಲ್ಪ ನಾನು ಡ್ರೈ ಮಾಡಿದ್ದೀನಿ. ಇದರದ್ದು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಡ್ರೈ ಮಾಡಿಕೊಂಡೆ. ನಾನು ಸ್ವಲ್ಪನೇ ನೀರು ಹಾಕಿದ್ದು. ಸ್ವಲ್ಪ ಜಾಸ್ತಿನೇ ಮಸಾಲೆ ತಗೊಂಡೆ, ಯಾಕಂದರೆ ಬೋಂಡಾಸು ನನ್ನ ಹತ್ರ ತುಂಬ ಇತ್ತು. ಸೊ ಹಾಗೆ ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಹಾಕಿ ಒಂದು 5 ಮಿನಿಟ್ ಅದು ಬೇಯಿಸೋಕ್ಕಿಟ್ಟೆ. ಮುಚ್ಚಲೆ ಹಾಕ್ಕೊಂಡು 5 ಮಿನಿಟ್ ಬೇಯಿಸ್ಕೊಂಡೆ. ಆಮೇಲೆ ತರಕಾರಿನವರು ಬಂದರು, ನನಗೆ ತರಕಾರಿ ಕೂಡ ಬೇಕಾಗಿತ್ತು. ಸೊ ಅದನ್ನು ಕೂಡ ತಗೊಂಡೆ. ಅದು ಬೇಯಲಿ ಅಂತ ಇಟ್ಟೋಗಿದ್ದೆ, ಅದು ಬೆಂದಾಗಿದೆ. ಆಯಿಲೆಲ್ಲ ನಡುವಿನಲ್ಲಿ ಬಿಟ್ಟಿದೆ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡೆ. ನನಗೆ ಡ್ರೈ ಆಗಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡೆ. ಇಲ್ಲಾಂದ್ರೂ ಅದು ಸುಟ್ಟೋಗುತ್ತೆ, ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ಬೋಂಡಾಸ್ ಕೂಡ ಹಾಕ್ತೀನಿ. ಬೋಂಡಾಸ್ ಹಾಕಿ ಉಪ್ಪು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡೆ. ಬೋಂಡಾಸ್ ಎಲ್ಲ ಇಟ್ಟು ಮಿಕ್ಸ್ ಮಾಡಿಕೊಂಡು ಉಪ್ಪು ಹಾಕಿ ಒಂದು 5 ಮಿನಿಟ್ ಡ್ರೈ ಆಗಕ್ಕೆ ಬಿಟ್ಟಿದ್ದೀನಿ. ನನಗೆ ಡ್ರೈ ಆಗಬೇಕು, ಇದು ಡ್ರೈ ಆದರೆ ಮಾತ್ರ ತುಂಬ ಟೇಸ್ಟ್ ಆಗುತ್ತೆ. ಬೋಂಡಾಸ್ ಇದು ಪುಳಿ ಮುಂಚಿ ರೆಡಿ ಆಯಿತು. ಡ್ರೈ ಆಗಲಿಕ್ಕೆ ನಿಮಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಇಡಿ. ನಾನು ಸ್ವಲ್ಪ ಜಾಸ್ತಿ ಹೊತ್ತು ಇಟ್ಕೊಂಡೆ, ಯಾಕಂದರೆ ನನಗೆ ಡ್ರೈ ಬೇಕಲ್ವ, ಅದಕ್ಕೋಸ್ಕರ. ಊಟಕ್ಕೆ ಬಂಗುಡೆ ಫ್ರೈ ಮತ್ತು ಬೋಂಡಾಸ್ ಪುಳಿ ಮುಂಚಿ ತಗೊಂಡು ತಿಂದ್ಕೊಂಡೆ. The next day. ಇದು ನೋಡಿ ಗಾಯ್ಸ್, ಇದು ನಮ್ಮೂರಲ್ಲಿ ಮೆರವಣಿಗೆ ಹೋಗೋದು. ಇದು ಫುಲ್ ವೀಡಿಯೋನು ಹಾಕಿದ್ದೀನಿ, ಸ್ಕಿಪ್ ಮಾಡೋದೆ ಫುಲ್ ವೀಡಿಯೋ ನೋಡಿ.
ಆಮೇಲೆ ಐಸ್ ಕ್ರೀಮ್ ಕೂಡ ಬಂತು, ಎಲ್ಲರಿಗೆ ಕೊಟ್ಟು ನಾನು ಕೂಡ ತಿಂದ್ಕೊಂಡೆ. ಆಮೇಲೆ ಬೀಫ್ ಕರಿ, ಮಧ್ಯಾಹ್ನಕ್ಕೆ ಗೀ ರೈಸ್ ಕೂಡ ಬಂತು, ಅದು ಕೂಡ ತಿಂದ್ಕೊಂಡು ಸಾಯಂಕಾಲ ಹಾಸ್ಪಿಟಲಿಗೆ ಹೋಗಬೇಕಿತ್ತು ಮಗುವಿನ ಕರ್ಕೊಂಡು. ಮಗುವಿಗೆ ಹುಷಾರಿಲ್ಲ, ಸೊ ಟೌನಿಗೆ ಹೋಗ್ತಾ ಇದ್ದೀವಿ. ಆವಾಗ ನಾನು ಕ್ಯಾಪ್ಚರ್ ಮಾಡ್ಕೊಂಡಿರೋದು. ರೋಡು ತುಂಬ ಕೆಟ್ಟದಾಗಿತ್ತು, ರೋಡು ಅಲ್ಲಲ್ಲಿ ಗುಂಡಿ ಹಾಗೆ, ಇದನ್ನು ಕೆರೆ ಕೂಡ ಹೇಳ್ಬೋದು, ಅಷ್ಟು ಕೆಟ್ಟದಾಗಿತ್ತು. ಮಗುವನ್ನು ಡಾಕ್ಟ್ರಿಗೆಲ್ಲ ತೋರಿಸ್ಕೊಂಡು ಟ್ಯಾಬ್ಲೆಟ್ ಎಲ್ಲ ತಗೊಂಡು ಬಂದ್ವಿ ಅಲ್ಲಿಂದ. ಅಲ್ಲಿಂದ ಬಂದು ನಾವು, ಇದು ನಮ್ಮ ಟೌನು, ಸ್ನ್ಯಾಕ್ಸ್ ಅಂಗಡಿಗೆ ಹೋಗಿ ನಮಗೆ ಸ್ನ್ಯಾಕ್ಸ್ ಎಲ್ಲ ಬೇಕಾಗಿತ್ತು, ಅದೆಲ್ಲ ತಗೊಂಡು ಅದು ಕ್ಯಾಪ್ಚರ್ ಮಾಡಲಿಕ್ಕಾಗಲಿಲ್ಲ. ಇವತ್ತಿನ ವಿಡಿಯೋ ಇಷ್ಟೇ ಗಾಯ್ಸ್. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.